ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಇದೆಯೋ ಆ ಒಂದು ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲ್ಲು NTPC ಭಾರತದ ಏಕೈಕ ಅತಿ ದೊಡ್ಡ ಸೌರ ಉದ್ಯಾನವನವನ್ನು ರನ್ ಆಫ್ ಕಚ್ನಲ್ಲಿ ಸ್ಥಾಪಿಸಿದೆ. ಸೊ ಅದಕ್ಕೋಸ್ಕರ ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇದು ಸ್ಥಾಪಿಸಿರುವಂತಹ ಸೌರ ಉದ್ಯಾನವನ ಏನಿದೆ ರನ್ ಆಫ್ ಕಚ್ನಲ್ಲಿ, ಅದು ಭಾರತದಲ್ಲೇ ಅತಿ ದೊಡ್ಡ ಸೌರ ಉದ್ಯಾನವನ ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದನ್ನು ಯಾವುದು ಸ್ಥಾಪಿಸಿದೆ ಅಂದರೆ NTPC ಇದು 100% ಅಂಗಸಂಸ್ಥೆ ಅಂದರೆ ಸಬ್ಸಿಡರಿ. NTPC ಇದು ಸಬ್ಸಿಡರಿ NTPC ರಿನ್ಯೂವಬಲ್ ಎನರ್ಜಿ ಲಿಮಿಟೆಡ್ ಅಂದರೆ NTPC ನವೀಕರಿಸಬಹುದಾದ ಇಂಧನ ಲಿಮಿಟೆಡ್. ಇದು ಗುಜರಾತ್ನ ಕವಾಡದ ರನ್ ಆಫ್ ಕಚ್ನಲ್ಲಿ ಏನು ಮಾಡಿದೆ, ಒಂದು ಸೋಲಾರ್ ಪಾರ್ಕ್ ಅಂದರೆ ಸೌರ ಉದ್ಯಾನವನ್ನು ರಚನೆ ಮಾಡಿದೆ. ಸೊ ಇದರಲ್ಲಿ ಎಷ್ಟು ಇಂಧನನ ನವೀಕರಿಸ್ಬೋದು ಅಂದರೆ 4750 ಮೆಗಾವ್ಯಾಟ್ನಷ್ಟು ಇಂಧನನ ಇದು ನವೀಕರಿಸ್ಬೋದು. ಸೊ ಇದಕ್ಕೆ ಸಪೋರ್ಟ್ ಮಾಡ್ತಿರೋಂಥ ಸಚಿವಾಲಯ ಯಾವುದು ಅಂದರೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ. ಸೊ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಈ ಒಂದು ಸೌರ ಉದ್ಯಾನವನವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ NTPC ಮುಂದೆ ಬಂದಿದೆ. ಸೊ ಇದು ದೇಶದ ಅತಿ ದೊಡ್ಡ ವಿದ್ಯುತ್ ಉತ್ಪಾದಕರಿಂದ ನಿರ್ಮಿಸಲ್ಪಡುವ ಭಾರತದ ಅತಿ ದೊಡ್ಡ ಸೌರ ಉದ್ಯಾನವನ ಆಗುತ್ತೆ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ಮುಂದಿನ ಆರ್ಟಿಕಲ್ ಬಂದರೆ ವನಧನ ಯೋಜನೆ. ಏನಿದು ವನಧನ ಯೋಜನೆ? ಇದನ್ನು ಯಾವಾಗ ಸ್ಥಾಪನೆ ಮಾಡೋದಂದರೆ 2018ರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದರು. ಸೊ ಇದನ್ನು ಆವಾಗ ಪ್ರಾರಂಭಿಸಿದ್ರು. ಏನಕ್ಕೋಸ್ಕರ ಇದನ್ನು ಪ್ರಾರಂಭಿಸಿತ್ತು ಅಂದರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದಲ್ಲಿ ಅಡಿಯಲ್ಲಿ ಇದನ್ನು ಅಲ್ಲಿರುವಂಥ ಬುಡಕಟ್ಟು ಸಮುದಾಯ ಏನಿರ್ತಾರೆ ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂಡರಲ್ಲಿ ಅಂದರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಈ ಒಂದು ವನಧನ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ಸೊ ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನು, ಇದ್ರದ್ದು ಉದ್ದೇಶ ಏನು ಅಂದರೆ ಬುಡಕಟ್ಟು ಉತ್ಪನ್ನಗಳ ಮೌಲ್ಯವರ್ಧನೆಯನ್ನು ಜಾಸ್ತಿ ಮಾಡಬೇಕು. ಬುಡಕಟ್ಟು ಉತ್ಪನ್ನಗಳ ಮೌಲ್ಯವರ್ಧನೆಯನ್ನು ಜಾಸ್ತಿ ಮಾಡೋದ್ರ ಮೂಲಕ ಬುಡಕಟ್ಟು ಸಮುದಾಯದವರು ಏನಿರ್ತಾರೆ ಅವರು ಆದಾಯವನ್ನು ಸುಧಾರಿಸಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ತಂದಿರ್ತಾರೆ. ಟ್ರೈಫೈಡ್ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನೋಡಲ್ ಏಜೆನ್ಸಿ ಆಗಿದೆ. ಸೊ ಇದ್ರ ಅಂಡರಲ್ಲಿ ಈ ಒಂದು ಸ್ಕೀಮ್ನ ತಗೊಂಡು ಬಂದಿದ್ದಾರೆ. ಸೊ ಈ ಒಂದು ಸ್ವಸಹಾಯ ಗುಂಪುಗಳೇನಿರ್ತಾವಲ್ವ ಅವರು 30 ಸದಸ್ಯರನ್ನು ಹೊಂದಿರೋಂಥ ಒಂದು ವನಧನ ವಿಕಾಸ ಸಮೂಹವನ್ನು ರಚಿಸ್ಕೊಳ್ತಾರೆ. ಸೊ ಈ ಒಂದು ಸಮೂಹನ ರಚಿಸ್ಕೊಳ್ಳೋದ್ರ ಮೂಲಕ ತಮ್ಮ ಉತ್ಪನ್ನಗಳನ್ನೆಲ್ಲ ಒಟ್ಟುಗೂಡಿಸಿ ಅದನ್ನು ಮಾರ್ತಾರೆ. ಸೊ ಈ ಥರ ಇದು ಒಂದು ಕೋಆಪರೇಟಿವ್ ಸೊಸೈಟಿ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾದರಿಯಲ್ಲಿ ಇದು ವರ್ಕ್ ಆಗುತ್ತೆ. ಅಂದರೆ ಸ್ವಸಹಾಯ ಗುಂಪುಗಳನ್ನ ಮಾಡಿಕೊಂಡು ಇಲ್ಲಿ ಬುಡಕಟ್ಟು ಸಮುದಾಯದವರು ತಮ್ಮ ಉತ್ಪನ್ನಗಳನ್ನೆಲ್ಲ ಸೇರಿಸಿ ಮಾರಾಟ ಮಾಡೋದ್ರಿಂದ ಅವರಿಗೆ ಒಳ್ಳೆ ಬೆಲೆ ಸಿಗುತ್ತೆ, ಅವರಿಗೆ ಒಂದು ಮೌಲ್ಯವರ್ಧನೆಯನ್ನು ಕೊಡ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಿದ್ದಾರೆ. ಸೊ ಅಂದರೆ ಈ ಪ್ರದೇಶದಲ್ಲಿ ಲಭ್ಯ ಇರುವಂಥ ಸಣ್ಣ ಅರಣ್ಯ ಉತ್ಪನ್ನಗಳ ಆಧಾರದ ಮೇಲೆ ಯಾವ್ಯಾವ ಉತ್ಪನ್ನಗಳು ಆ ಒಂದು ಅರಣ್ಯ ಪ್ರದೇಶದಲ್ಲಿ ಲಭ್ಯ ಇದೆ ಅದ್ರ ಮೇಲೆ ಅದನ್ನು ಕತ್ತರಿಸುವ ಅಥವಾ ಜರಡಿ ಮಾಡುವ ಉಪಕರಣಗಳಿರ್ಬೋದು, ಡ್ರೈಯರ್ ಇರ್ಬೋದು, ಪ್ಯಾಕೇಜಿಂಗ್ ಟೂಲ್ ಇರ್ಬೋದು, ಈ ಥರ ಮುಂತಾದ ಸಲಕರಣೆಗಳನ್ನ ಬಳಸ್ಕೊಂಡು ಈ ಒಂದು ಸಣ್ಣ ಅರಣ್ಯ ಉತ್ಪನ್ನ ಏನಿರುತ್ತೆ ಅದನ್ನು ಅದ್ರದ್ದು ಪ್ರೈಮರಿ ವ್ಯಾಲ್ಯೂ ಅಥವಾ ಪ್ರಾಥಮಿಕ ಮೌಲ್ಯವರ್ಧನೆ ಏನಿರುತ್ತೆ ಅದನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರು ಈ ಸ್ವಸಹಾಯ ಗುಂಪುಗಳನ್ನ ಮಾಡ್ಕೊಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲು ಒಬ್ಬರು ದಿನಕ್ಕೆ 1 kg ಹನಿನ ಮಾತ್ರ ಕಲೆಕ್ಟ್ ಮಾಡೋದಕ್ಕೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆ ಹನಿನ ಸೈಂಟಿಫಿಕ್ ಮ್ಯಾನರಲ್ಲಿ ಪ್ರಿಸರ್ವ್ ಮಾಡೋದಿರ್ಬೋದು, ಇಲ್ಲ ಬೇರೆ ಅದು ಹನಿನ ಕಲೆಕ್ಟ್ ಮಾಡೋದಕ್ಕೆ ಸೈಂಟಿಫಿಕ್ ಮೆಥಡ್ನ ಇಲ್ಲ ಮಾಡರ್ನ್ ಮಿಷಿನ್ಸ್ನ ಯೂಸ್ ಮಾಡೋದಿರ್ಬೋದು ಸಾಧ್ಯ ಇಲ್ಲ. ಅದೇ ಒಂದು 10 ಜನ ಸೇರಿಕೊಂಡು ಹನಿನ ಕಲೆಕ್ಟ್ ಮಾಡ್ತಿದ್ದಾರೆ, ಇಲ್ಲ 30 ಜನ ಸೇರಿಕೊಂಡು ಹನಿನ ಕಲೆಕ್ಟ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಒಂದು ಮಾಡರ್ನ್ ಉಪಕರಣಗಳೇನಿರುತ್ತೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅವರು ಅದನ್ನು ಮಾಡ್ಬೋದಲ್ವಾ. ಸೊ ಅದಕ್ಕೋಸ್ಕರ ಇವರು ಸ್ವಸಹಾಯ ಗುಂಪುಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಅವರ ಮೌಲ್ಯವರ್ಧನೆಯನ್ನು ಅವರ ಉತ್ಪನ್ನಗಳ ಮೌಲ್ಯವರ್ಧನೆಯನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿ ಇವರು ಈ ಒಂದು ಸ್ಟೆಪ್ಪನ್ನು ತಗೊಳ್ತಾ ಇದ್ದಾರೆ.
ನೆಕ್ಸ್ಟು ಕ್ಯಾಬಿನೆಟ್ ಪ್ಯಾನೆಲ್ಗಳನ್ನ ರಚಿಸಬೇಕು ಅಂತ ಹೇಳಿ ಪ್ರಧಾನಿಗಳು ಹೇಳ್ತಿದ್ದಾರೆ. ಅಂದರೆ ಕ್ಯಾಬಿನೆಟ್ ಪ್ಯಾನೆಲ್ಲು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ ಇವರು. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಸಂಪುಟ ಸಮಿತಿನ ರಚನೆ ಮಾಡೋದ್ರಿಂದ ಏನಾಗುತ್ತೆ, ಸಂಪುಟದ ಮೇಲೆ ಬೀಳೋ ಅಂಥ ಕೆಲಸದ ಹೊರೆ ಏನಿರುತ್ತೆ ಅದು ತುಂಬ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಸಂಪುಟದ ಮೇಲೆ ಇರುವಂಥ ಕೆಲಸದ ಹೊರೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ತಂದಿರುವಂಥ ಒಂದು ಸಾಂಸ್ಥಿಕ ವ್ಯವಸ್ಥೆನೇ ನಮ್ಮ ಕ್ಯಾಬಿನೆಟ್ ಕಮಿಟಿ ಅಥವಾ ಸಂಪುಟ ಸಮಿತಿ ಅಂತ ಕರಿತಿದ್ದೀವಿ. ಸೊ ಇದು ಫಸ್ಟು ಇದನ್ನು ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇದು ಸಂವಿಧಾನದಲ್ಲಿ ಇದು ಮೆನ್ಷನ್ ಆಗಿಲ್ಲ. ಇದು ಹೆಚ್ಚುವರಿ ಸಂವಿಧಾನಕ ಸಂಸ್ಥೆ ಆಗಿದೆ. ಅಂದರೆ ಸಂವಿಧಾನದಲ್ಲಿ ಎಲ್ಲೂ ಇದ್ರ ಬಗ್ಗೆ ಉಲ್ಲೇಖನೆ ಮಾಡಲಾಗಿಲ್ಲ. ಆದರೆ ಇದು ರೂಲ್ಸ್ ಆಫ್ ಬಿಸ್ನೆಸ್ ಅಂತ ಏನಿದೆ, ಅಂದರೆ ವ್ಯವಹಾರದ ನಿಯಮಗಳೇನಿದೆ ಆ ರೂಲ್ಸ್ ಆಫ್ ಬಿಸ್ನೆಸ್ ಅಂಡರಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಅದರ ಆಧಾರದ ಮೇಲೆ ಈ ಒಂದು ಸಂಪುಟ ಸಮಿತಿನ ನಾವು ರಚನೆ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಕಾರ್ಯಾಂಗ 1961ರ ವ್ಯವಹಾರ ನಿಯಮಗಳಂದರೆ ರೂಲ್ಸ್ ಆಫ್ ಬಿಸ್ನೆಸ್ ಅಂಡರಲ್ಲಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ನಿಯಮಗಳು ಸಂವಿಧಾನದಲ್ಲಿ ಎಲ್ಲಿ ಮೆನ್ಷನ್ ಆಗಿದೆ ಅಂದರೆ ಅನುಚ್ಛೇದ 77(3)ರ ಅಡಿಯಲ್ಲಿ ಬರುತ್ತೆ. ಸೊ ಅಂದರೆ ಇದು ಏನು ಹೇಳುತ್ತೆ ಅಂದರೆ ರಾಷ್ಟ್ರಪತಿಗಳು ಭಾರತದ ಸರ್ಕಾರದ ವ್ಯವಹಾರದ ಹೆಚ್ಚು ಅನುಕೂಲಕ್ಕೆ, ಅಂದರೆ ಭಾರತ ಸರ್ಕಾರ ಏನು ಈ ಜನರಿಗೋಸ್ಕರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡ್ತಿದೆ. ಸೊ ಅದಕ್ಕೆ ಅನುಕೂಲ ಮಾಡಿಕೊಡೋಕ್ಕೋಸ್ಕರ ರಾಷ್ಟ್ರಪತಿಗಳು ಅಂದರೆ ಅವರ ವಹಿವಾಟಿಗೆ ಹೆಲ್ಪ್ ಆಗೋ ಥರ, ಸದರಿ ವ್ಯವಹಾರ ಆಗೋ ಥರ, ಅಂದರೆ ಈಸಿಯಾಗಿ ಯಾವುದೇ ವ್ಯವಹಾರ ಆಗೋ ಥರ ಅದಕ್ಕೆ ಸಚಿವಾಲಯಗಳನ್ನ ಹಂಚಿಕೆ ಮಾಡಬೇಕಲ್ವ, ಯಾವ ಥರ ಹಂಚಿಕೆ ಮಾಡಬೇಕು ಅನ್ನೋದಕ್ಕೆ ನಿಯಮಗಳನ್ನ ಬೇಕಾದರೆ ರಾಷ್ಟ್ರಪತಿಗಳು ಮಾಡ್ಬೋದು ಅಂತ ಹೇಳಿ ಈ ಒಂದು ಅನುಚ್ಛೇದ 77ರ ಅಡಿಯಲ್ಲಿ ಸಂವಿಧಾನ ಹೇಳುತ್ತೆ. ಸೊ ಅಂದರೆ ಈಗ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿನ ಯಾವ ಥರ ಹಂಚಿಕೆ ಮಾಡಬೇಕು, ಮತ್ತು ಯಾವ ಈ ಸಚಿವಾಲಯಗಳನ್ನು ಯಾವ ರೀತಿ ಎಲ್ರಿಗೂ ಹಂಚಿಕೆ ಮಾಡಬೇಕು, ಮತ್ತು ಅದನ್ನು ಯಾವ ಥರ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ಅದಕ್ಕೆ ರೂಲ್ಸ್ ಮಾಡಬೇಕಲ್ವ. ಆ ರೂಲ್ಸನ್ನು ಮಾಡೋದು ರಾಷ್ಟ್ರಪತಿಗಳು. ಆ ರೂಲ್ಸನ್ನು ಮಾಡೋವಂತಹ ಹಕ್ಕು ಇರೋದು ಕೂಡ ರಾಷ್ಟ್ರಪತಿಗಳು. ಅವರಿಗೆ ಆ ಹಕ್ಕು ಎಲ್ಲಿಂದ ಬರುತ್ತೆ ಅಂದರೆ ಈ ಸಂವಿಧಾನದ ಅನುಚ್ಛೇದ 77(3)ರ ಅಡಿಯಲ್ಲಿ ಅವರಿಗೆ ಈ ಒಂದು ಹಕ್ಕು ಸಿಕ್ಕಿದೆ. ಸೊ 2 ಟೈಪ್ಸ್ ಆಫ್ ಸಂಪುಟ ಸಮಿತಿ ಇದೆ. ಈಗ ಸ್ಥಾಯಿ ಸಮಿತಿ ಅಂದರೆ ಶಾಶ್ವತ ಸಮಿತಿ ಆಗಿರುತ್ತೆ, ಅದು ಯಾವಾಗೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನೆಕ್ಸ್ಟು ಆಡಾಕ್ ಸಮಿತಿ, ತಾತ್ಕಾಲಿಕ ಸಮಿತಿ, ಅಂದರೆ ನಮಗೆ ನೀಡ್ ಬೇಸಿಸ್ ಮೇಲೆ ಇದನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ನಮಗೆ ಟೋಟಲ್ ಆಗಿ 8 ಕ್ಯಾಬಿನೆಟ್ ಸಮಿತಿಗಳಿದೆ ಈಗ ಸದ್ಯಕ್ಕೆ. ಫಸ್ಟ್ನೇದು ನೇಮಕಾತಿಗಳ ಸಂಪುಟ ಸಮಿತಿ, ವಸತಿ ಕುರಿತ ಕ್ಯಾಬಿನೆಟ್ ಸಮಿತಿ, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ, ಸಂಸದೀಯ ವ್ಯವಹಾರಗಳ ಸಂಪುಟ ಸಮಿತಿ, ಮತ್ತು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ, ಭದ್ರತೆ ಕುರಿತ ಸಂಪುಟ ಸಮಿತಿ, ಹೂಡಿಕೆ ಕುರಿತ ಸಂಪುಟ ಸಮಿತಿ, ಮತ್ತು ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ ಕುರಿತ ಸಂಪುಟ ಸಮಿತಿ. ಸೊ ಈ ಥರ ನಮಗೆ ಟೋಟಲು 8 ಕ್ಯಾಬಿನೆಟ್ ಸಮಿತಿಗಳಿವೆ. ಸೊ ಮುಂದಿನ ಆರ್ಟಿಕಲಿಗೆ ಹೋದರೆ S&P ಭಾರತದ ರೇಟಿಂಗನ್ನು ಕಡಿಮೆ ಹೂಡಿಕೆ ದರ್ಜೆಯಲ್ಲಿ ಇರಿಸುತ್ತದೆ. ಸೊ ಅಂದರೆ ಈ ಒಂದು S&P ಗ್ಲೋಬಲ್ ರೇಟಿಂಗ್ ಅಂತ ಏನಿದೆ, S&P ಗ್ಲೋಬಲ್ ರೇಟಿಂಗ್ ಇದು ಮಂಗಳವಾರ ಭಾರತದ ಸಾರ್ವಭೌಮ ರೇಟಿಂಗನ್ನು ಸತತವಾಗಿ ಮತ್ತೆ 14ನೇ ವರ್ಷ BBB ಮೈನಸ್ನ ದರ್ಜೆಯಲ್ಲಿನೇ ಉಳಿಸಿದೆ. ಅಂದರೆ ಏನಿದು ಅಂದರೆ ಭಾರತದ ಅಂದರೆ ಈ ಒಂದು ಸಾಲ ತಗೊಳ್ಳೋವಂಥ ಕೆಪಾಸಿಟಿ ಏನಿದೆ ಅದನ್ನು ರೇಟಿಂಗ್ ಮಾಡೋದು. ಸೊ ಅಂದರೆ ಈ ಭಾರತ ಸಾಲ ತಗೊಳ್ಳೋದಕ್ಕೆ ಯೋಗ್ಯವಾಗಿದೆಯಾ, ಸಾಲ ಕೊಡೋದಕ್ಕೆ ಒಳ್ಳೆ ಪ್ಲೇಸಾ ಅನ್ನೋದನ್ನು ಡಿಸೈಡ್ ಮಾಡೋದು ಈ ಒಂದು ರೇಟಿಂಗು. ಇದನ್ನು ಹೆಂಗೆ ರೇಟಿಂಗ್ ಮಾಡ್ತಾರೆ ಅಂದರೆ AAA+ನಿಂದ BBB ಮೈನಸ್ವರೆಗೂ ಇದನ್ನು ರೇಟಿಂಗ್ ಮಾಡ್ತಾರೆ. ಸೊ ಇದು ಒಂದು ಹಣಕಾಸು ಸಾಧನ ಆಗಿದೆ. ಸೊ ಅಂದರೆ ಈ ಒಂದು ಹಣಕಾಸು ವ್ಯವಹಾರವನ್ನು ಯಾವುದೇ ಒಂದು ಕಂಟ್ರಿ ಜೊತೆ ಮಾಡಬೇಕು ಅಂದಾಗ ಈ ಒಂದು ಭಾರತದ ಸಾರ್ವಭೌಮ ರೇಟಿಂಗ್ ಏನಿದೆ, ಈ ಒಂದು ಸಾರ್ವಭೌಮ ರೇಟಿಂಗನ್ನು ನೋಡಿ ಮಾಡಬೇಕಾಗುತ್ತೆ. ಯಾಕೆಂದರೆ ಆ ಒಂದು ಕಂಟ್ರಿ ಹಣಕಾಸು ವ್ಯವಸ್ಥೆ ಹೆಂಗಿದೆ ಅನ್ನೋದು ನಾವು ಇದರಲ್ಲಿ ನೋಡ್ಬೋದಾಗುತ್ತೆ. ಸೊ ಸ್ಟ್ಯಾಂಡರ್ಡ್ ಮತ್ತು ಪೂರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ BBB ಮೈನಸ್ BBB ಪ್ಲಸ್ ಅಂದರೆ BBB ಮೈನಸ್ ಅಂದರೆ ಅದು ಹೆಚ್ಚಿನ ರೇಟಿಂಗ್ ಅಂತ ಅರ್ಥ, BBB ಮೈನಸ್ ಅಂದರೆ ಲೋಯೆಸ್ಟ್ ಲೆವೆಲಲ್ಲಿದೆ ಅಂತ ಅರ್ಥ ಇರುತ್ತೆ. ಸೊ ಈ ಹೂಡಿಕೆನ ಉತ್ತೇಜನ ಮಾಡಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು, ಮತ್ತು ಆರ್ಥಿಕ ಸುಧಾರಣೆಗಳನ್ನ ತರಬೇಕು
ಮತ್ತು ಸರ್ಕಾರದ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರೇಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆರ್ಥಿಕ ಕುಸಿತದಿಂದ ಚೇತರಿಸ್ಕೊಳ್ಬೇಕು ಅಂತ ಅಂದಾಗ ಈ ಒಂದು ರೇಟಿಂಗ್ ಮೂಲಕ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಏನಿದು ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ ಅಂದರೆ ಏನು? ಏನಕ್ಕೋಸ್ಕರ ಇದನ್ನು ಕೊಡ್ತಾರೆ ಅಂದರೆ, ಈಗ ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ ಅಂದರೆ ಈಗ ಒಂದು ದೇಶ ಇರ್ಬೋದು ಅಥವಾ ಒಂದು ಸಾರ್ವಭೌಮ ಸಂಸ್ಥೆ ಆಗಿರ್ಬೋದು, ಆ ಒಂದು ಸಂಸ್ಥೆ ಅಥವಾ ದೇಶದ ಸಾಲ ಯೋಗ್ಯತೆ ಎಷ್ಟಿದೆ ಅಂತ ಹೇಳಿ ಮೌಲ್ಯಮಾಪನ ಮಾಡೋದು, ಸ್ವತಂತ್ರವಾಗಿ ಮೌಲ್ಯಮಾಪನ ಮಾಡೋದನ್ನೇ ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ ಅಂತ ಕರಿತೀವಿ. ಸೊ ಅಂದರೆ ಆ ಒಂದು ಕಂಟ್ರಿ ಸಾಲದ ಯೋಗ್ಯತೆ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಅಳಿತೀವಿ. ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ಗಳು ಈಗ ಯಾವುದೇ ಒಬ್ಬ ಹೂಡಿಕೆದಾರರಿರ್ಬೋದು, ಅವರಿಗೆ ರಾಜಕೀಯ ಅಪಾಯ ಸೇರಿದಂತೆ ಬೇರೆ ಬೇರೆ ಯಾವ ಅಪಾಯಗಳನ್ನ ನಾವು ಈ ದೇಶದಿಂದ ಫೇಸ್ ಮಾಡ್ಬೋದು ಅನ್ನೋದನ್ನು ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿರ್ದಿಷ್ಟ ದೇಶದಲ್ಲಿ ಸಾಲದಲ್ಲಿ ಹೂಡಿಕೆ ಮಾಡುವ ಅಪಾಯದ ಮಟ್ಟದ ಬಗ್ಗೆ ಇದು ಒಂದು ಒಳನೋಟನ ನಮಗೆ ನೀಡುತ್ತದೆ. ಎಕ್ಸಾಂಪಲ್, ಉತ್ತಮ ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ ಪಡಿಬೇಕು ಅಂತ ಅಂದರೆ ಅದು ತುಂಬ ಕಷ್ಟ ಇರುತ್ತೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಬಾಂಡ್ ಮಾರುಕಟ್ಟೆಗಳಲ್ಲಿ ನಾವೇನಾದರೂ ಧನ ಸಹಾಯ ಪಡಿಬೇಕು ಅಂತ ಅಂದರೆ ನಾವು ಈ ಒಂದು ಸಾರ್ವಭೌಮ ಕ್ರೆಡಿಟ್ ರೇಟಿಂಗನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು. ಸೊ ಸಾಲ ಪಡಿಬೇಕು ಅಂತ ಬಯಸೋ ಎಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೂಡ ಈ ಒಂದು ಸಾವರಿನ್ ಕ್ರೆಡಿಟ್ ರೇಟಿಂಗನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂತಲೇ ಹೇಳ್ತಿದ್ದಾರೆ ಇವರು. ಇಲ್ಲ ಅಂದರೆ ನಮಗೆ ಸಾಲ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಆಲ್.